ಕಡೆ ರಿಪಬ್ಲಿಕ್ ಕನ್ನಡದಲ್ಲಿ ರಹಸ್ಯ ಕಾರ್ಯಾಚರಣೆ ಪ್ರಸಾರವಾಗ್ತಾ ಇದ್ದಂತೆ ಸರ್ಕಾರ ಕೂಡ ಅಲರ್ಟ್ ಆಗಿದೆ. ಮುಖ್ಯಮಂತ್ರಿ ಹಾಗೆ ಗೃಹ ಸಚಿವರು ಕೂಡ ಪ್ರತಿಕ್ರಿಯೆ ನೀಡಿದ್ದಾರೆ. ಅಕ್ರಮ ನುಸುಳುಕೋರರ ವಿರುದ್ಧವಾಗಿ ಕಾರ್ಯಾಚರಣೆ ನಡೆಸಲಾಗುತ್ತೆ. ಅಕ್ರಮವಾಗಿ ಬಂದು ಭಾರತದಲ್ಲಿ ಅದರಲ್ಲೂ ಬೆಂಗಳೂರಿನಲ್ಲಿ ಕರ್ನಾಟಕದ ಯಾವುದೇ ಮೂಲೆಯಲ್ಲಿ ನೆಲೆ ನಿಂತಿದ್ದಾರೆ ಅಂತ ಗೊತ್ತಾದರೆ ಅವರನ್ನ ಗಡಿಪಾರು ಮಾಡುವ ಕ್ರಮಕ್ಕೂ ಕೂಡ ಮುಂದಾಗಲಾಗುತ್ತೆ ಅನ್ನೋ ಭರವಸೆಯನ್ನ ನೀಡಿದ್ದಾರೆ ಮುಖ್ಯಮಂತ್ರಿಗಳು ಹಾಗೆ ಗೃಹ ಸಚಿವರು. ರೇಷನ್ ಕಾರ್ಡ್ ಇದೆ ಎಲ್ಲವೂ ಕೂಡ ಇದೆ ಸರ್. ಅದಕ್ಕೋಸ್ಕರ ಸರ್ ಈಗ ಆಲ್ರೆಡಿ ಇದ್ದಾರೆ ಸರ್, ಬೆಂಗಳೂರಲ್ಲಿ ಇದ್ದಾರೆ ಸರ್, ಸುಮಾರು ಜನ ಇದ್ದಾರೆ ಸರ್. ನೋಡ್ಬಿಟ್ಟು ಹೇಳ್ತೀನಿ. ನಾವು ನಿರಂತರವಾಗಿ ಅವರನ್ನು ಮಾನಿಟರ್ ಮಾಡ್ತಾ ಇರ್ತೀವಿ. ಅಕ್ರಮವಾಗಿ ಬಂದಿದ್ದಾರೆ ಅಂತ ನಮಗೆ ಗೊತ್ತಾದ ತಕ್ಷಣ ಅವ್ರನ್ನ ಅರೆಸ್ಟ್ ಮಾಡಿ ಅವರಿಗೆ ಡಿಪೋರ್ಟ್ ಮಾಡ್ತೀವಿ. ಆ ಪ್ರೊಸೆಸ್ಸು ನಿರಂತರವಾಗಿ ನಡೀತಾ ಇದೆ. ಬರೀ ಬಾಂಗ್ಲಾದೇಶದವ್ರು ಅಷ್ಟೇ ಅಲ್ಲ, ಬೇರೆ ಬೇರೆ ಯಾವುದೇ ದೇಶದಿಂದ ಬಂದಿದ್ದರೂ ಕೂಡ ಅವರು ಅಕ್ರಮವಾಗಿದ್ದಾರೆ, ವಿದೌಟ್ ಎ ವ್ಯಾಲಿಡ್ ಪೇಪರ್ಸ್, ವೀಸಾ ಎಲ್ಲ ಇದ್ದರೆ ಅವ್ರನ್ನ ವಾಪಸ್ ಕಳಿಸ್ತೀವಿ, ಡಿಪೋರ್ಟ್ ಮಾಡ್ತೀವಿ. ರಾಜ್ಯ ರಾಜಧಾನಿ ಬೆಂಗಳೂರಿನ ಪರಿಸ್ಥಿತಿ ಹೇಗಾಗಿದೆ ಅಂದರೆ ಯಾರು ಎಲ್ಲಿಂದ ಹೇಗೆ ಬೇಕಾದರೂ ಬಂದು ಇಲ್ಲಿ ಬದುಕನ್ನು ಕಟ್ಕೊಳ್ಬಹುದು ಅನ್ನೋ ರೀತಿಯ ಪರಿಸ್ಥಿತಿ. ಸಕ್ರಮವಾಗಿ ಬಂದವರ ವಿರುದ್ಧ ಅಲ್ಲ, ಆದರೆ ಅಕ್ರಮವಾಗಿ ಬಂದು ಇಲ್ಲಿ ನೆಲೆ ನಿಂತವರ ವಿರುದ್ಧ ರಿಪಬ್ಲಿಕ್ ಕನ್ನಡದ ಈ ರಹಸ್ಯ ಕಾರ್ಯಾಚರಣೆ. ಯಾವ ರೀತಿ ನಾವು ಈ ಜಾಡನ್ನ ಬಯಲಿಗೆ ಎಳೆದ್ವಿ, ಯಾವೆಲ್ಲ ರೀತಿಯ ಅಕ್ರಮಗಳು ಈ ವಿಚಾರದಲ್ಲಿ ಬೆಳಕಿಗೆ ಬಂದಿದೆ, ಈ ಕುರಿತಾದ ಒಂದು ಡೀಟೇಲ್ ರಿಪೋರ್ಟ್ ನಿಮ್ಮ ಮುಂದೆ. ರಾತ್ರಿ 11 ಗಂಟೆ ನಂತರ ಬೆಂಗಳೂರಿನ ಬಾಣಸ್ವಾಡಿ, ಹೆಣ್ಣೂರು, ರಾಮಮೂರ್ತಿ ನಗರ, KR ಪುರಂ, ಬೆಳ್ಳಂದೂರು ಭಾಗಕ್ಕೆ ಹೋಗಿ ನೋಡಿ. 3 ಚಕ್ರದ ಸೈಕಲ್ ಅನ್ನ ತುಳಿದುಕೊಂಡು ಪ್ಲಾಸ್ಟಿಕ್, ಪೇಪರ್ ಮೊದಲಾದ ಕಸ ಆಯೋರನ್ನ ನೋಡ್ತೀರಾ. ಮುಂಜಾನೆ 3-4 ಗಂಟೆವರೆಗೂ ಇವರು ಇದೇ ಕೆಲಸವನ್ನ ಮಾಡ್ತಾ ಇರ್ತಾರೆ. ಆದ್ರೆ ಬೆಳಕು ಹರಿದ ಬಳಿಕ ಇವರಲ್ಲಿ ಕೆಲವರು BBMP ಕಸದ ಗಾಡಿಯಲ್ಲೋ ಕೆಲಸವನ್ನ ಮಾಡ್ತಾರಂತೆ. आप लोग यहाँ पर क्या काम करते हैं? एक कूड़ा का बड़ा कचरे का? हाँ, यही कचरा का काम करता हूँ हम लोग। BBMP गाड़ी में काम करता है? सुबह BBMP का गाड़ी में इस कॉलोनी में जाता हूँ, इसी कॉलोनी में जाता हूँ। यही सर. ಅಂದಾಗೆ ಹೀಗೆ ಕಸ ಆಯುವ ಇವರಲ್ಲಿ ಬಹುತೇಕರು ನಮ್ಮ ದೇಶದವರು ಅಲ್ವೇ ಅಲ್ಲ. ಕೇಳಿದ್ರೆ ಕೋಲ್ಕತ್ತಾ, ಅಸ್ಸಾಂ ಅಂತ ಹೇಳ್ತಾರೆ. ಆದ್ರೆ ಬಹುತೇಕರು ಪಕ್ಕದ ಬಾಂಗ್ಲಾದೇಶದಿಂದ ಬಂದಿರೋರು. ಪಶ್ಚಿಮ ಬಂಗಾಳ, ಅಸ್ಸಾಂ ರಾಜ್ಯದ ಗಡಿ ಭಾಗಗಳ ಮೂಲಕ ಅಕ್ರಮವಾಗಿ ಭಾರತಕ್ಕೆ ಎಂಟ್ರಿಯಾಗಿ ಅಲ್ಲಿಂದ ಬೆಂಗಳೂರಿಗೆ ಬಂದಿರೋರು. ಹೀಗೆ ಕಸ ಆಯುತ್ತಾ ಸುತ್ತಾಡ್ತಿದ್ದವರನ್ನ ರಿಪಬ್ಲಿಕ್ ಕನ್ನಡ ಮಾತನಾಡಿಸಿದಾಗ ಸ್ಫೋಟಕ ವಿಚಾರಗಳು ಬಹಿರಂಗಗೊಂಡಿವೆ. ನಾವು ಮೊದಲು ಮಾತನಾಡಿಸಿದ ಈ ವ್ಯಕ್ತಿಯ ಹೆಸರು ಬಿಜೋಯ್. ಆರಂಭದಲ್ಲಿ ವೆಸ್ಟ್ ಬೆಂಗಾಲ್ ಅಂತ ಹೇಳಿದ್ದ ಬಿಜೋಯ್ ಕೊನೆಗೆ ತಾನು ಬಾಂಗ್ಲಾದೇಶದಿಂದ ಬಂದಿದ್ದೇನೆ ಅಂತ ನಿಜವನ್ನ ಒಪ್ಪಿಕೊಂಡ. नाम क्या? विजय. विजय कहाँ से? कलकत्ता से. कलकत्ता. सच बोल. कलकत्ता. सच बोल रहा है? बांग्लादेश में. बांग्लादेश. बांग्लादेश में किधर? तो खुल्ला से. हाँ? खुल्ला खुल्ला. ನಾವು ಮಾತನಾಡಿಸಿದ ಇನ್ನೊಬ್ಬ ವ್ಯಕ್ತಿಯ ಹೆಸರು ಮೊಹಮ್ಮದ್ ಲುಕ್ಮಾನ್. ಈತ ಬಾಂಗ್ಲಾದೇಶದ ಕುಲ್ನಾ ಜಿಲ್ಲೆಯವನಂತೆ. ಲಾಕ್ಡೌನ್ ಆಗೋಕೆ ಮುಂಚೆನೆ ಬೆಂಗಳೂರಿಗೆ ಬಂದಿದ್ದೆ ಅಂತ ತನ್ನ ಕಥೆಯನ್ನ ಹೇಳ್ಕೊಂಡ. नाम क्या है? मेरा नाम लुकमान है, मोहम्मद लुकमान है. कहाँ से हैं आप? हम बांग्लादेश से. किधर बांग्लादेश? बांग्लादेश का. बांग्लादेश. बांग्लादेश खुलना जिला का है. खुलना जिला. खुलना जिला. हाँ जी, खुलना बागेरहाट जिला है. ಈ ವ್ಯಕ್ತಿ ಹೆಸರು ಮೊಹಮ್ಮದ್ ರಿಫನ್. ಇವರು ಬಾಂಗ್ಲಾದೇಶದ ಬಾರ್ಡರ್ ನಲ್ಲಿ ಇರುವ ಅಧಿಕಾರಿಗಳಿಗೆ ಹಣ ಕೊಟ್ಟು ಬರ್ತಾರಂತೆ. ಬಾಂಗ್ಲಾದೇಶದಿಂದ ಗಡಿ ಕಾಯಲು BDR ಅನ್ನೋ ಫೋರ್ಸ್ ಇದೆ. ರಾತ್ರಿ ವೇಳೆ ಬಾಂಗ್ಲಾದೇಶ ರೈಫಲ್ಸ್ ರಿವೋಲ್ಟ್ ಅನ್ನೋ ಗಡಿ ಭದ್ರತಾ ಪಡೆಯ ಅಧಿಕಾರಿಗಳಿಗೆ ಹಣವನ್ನ ಕೊಟ್ಟು ಗಡಿ ದಾಟಿ ಬರ್ತೀವಿ ಅಂತ ಹೇಳ್ತಾರೆ ನೋಡಿ. आपके साथ कितने लोग आए? मेरे साथ मैं तो 3-4 लोग आया शायद. पहला दिल्ली में
आया उधर से इधर आया। वो बॉर्डर कैसे क्रॉस करते हैं आप लोग? और कोई पासपोर्ट भी आता है, कोई ब्लैक में आता है। ब्लैक में कैसे? पैसा बीडीआर है ना, उसको पैसा देना पड़ेगा। किसको? बीडीआर को। बीडीआर नहीं? आर्मी बीडीआर देता है उसको। कितना पैसा? कितना वो गरीब आदमी हम लोग पेट के लिए आया इधर 2-4 हज़ार रुपये देता हूँ, छोड़ देता है। ಈತ ಮತ್ತೋರ್ವ ಅಕ್ರಮ ಬಾಂಗ್ಲಾದೇಶ ನುಸುಳುಕೋರ, ಹೆಸರು ಅಲಂ. ತಾನು 5,000 ರೂಪಾಯಿ ಹಣ ಕೊಟ್ಟು ಬಾಂಗ್ಲಾದೇಶದಿಂದ ಅಕ್ರಮವಾಗಿ ಭಾರತಕ್ಕೆ ಬಂದಿದ್ದು ಅಂತ ಹೇಳ್ಕೊಂಡ. उसका नाम क्या? अलाम है, कहाँ से है? वो बांग्लादेशी के सर। बांग्लादेश। कब आया बैंगलोर? कितने महीने से यहाँ पर? वो 1 महीना हो गया सर। 1 महीना हो गया। कैसे आया वहाँ से? वो बॉर्डर का आया सर। वो बॉर्डर का वो कैसे बॉर्डर क्रॉस किया? वो 4-5 हज़ार दिया तो क्रॉस कर दिया। किसको? वो आदमी के मालूम नहीं सर। ಈತನ ಹೆಸರು ಮೊಹಮ್ಮದ್ ಹಫೀಜುಲ್ಲಾ. ಬಾಂಗ್ಲಾದೇಶದ ಕುಲ್ನಾ ಜಿಲ್ಲೆಯಿಂದ ಬಂದಿದ್ದು ಅಂತ ಹೇಳ್ತಾನೆ. ನಾವು ಬಡವರು ಸಾರ್, ಕೆಲಸ ಮಾಡೋಕೆ ಬಂದಿದ್ದೀವಿ, ಸುಳ್ಳು ಹೇಳಿ ಉಪಯೋಗವಿಲ್ಲ. ಬಾಂಗ್ಲಾದೇಶದಿಂದಲೇ ಅಕ್ರಮವಾಗಿ ಹಣ ಕೊಟ್ಟು ಬಾರ್ಡರ್ ಅನ್ನ ಪಾಸ್ ಮಾಡಿ ಬಂದಿದ್ದು ಅಂತ ನಗ್ನಾಗ್ತಾನೆ ಹೇಳ್ಕೊಂಡ. नाम क्या है भाई आपका? मोहम्मद हफीजुल, कहाँ से आया? बांग्लादेश का सर। झूठ बोल के आपसे कोई फायदा नहीं, हम गरीब आदमी है, सारे पेट की वजह से है, काम करके खाते सर, चोरी नहीं करते सर। बांग्लादेश में किधर? वो खुन्ना जिला। खुन्ना जिला। कैसे आया वहाँ से? वो हम तो लेके आता है ना दूसरे एक आदमी से, वो थोड़ा बहुत पैसा दे तो लेके आता सर। कितना पैसा? वो 5-6 हज़ार लेता है। 1% का? हाँ। वो किसको देता है? वो मालूम नहीं किसको देता नहीं देता, हमारे को मालूम कैसे, जैसे आप पूछे हम सच बता दिए आपको। ಒಂದ್ ದೇಶದಿಂದ ಇನ್ನೊಂದು ದೇಶಕ್ಕೆ ಹೋಗ್ಬೇಕಂದ್ರೆ ಅದೆಷ್ಟೋ ಕಾನೂನು ಪ್ರಕ್ರಿಯೆಗಳು ಇರ್ತವೆ. ಆದ್ರೆ ಬಾಂಗ್ಲಾದೇಶದಿಂದ ಭಾರತಕ್ಕೆ ಬರೋರು ಮಾತ್ರ ಈ ಎಲ್ಲ ಕಾನೂನನ್ನ ಉಲ್ಲಂಘನೆ ಮಾಡಿ ಅಕ್ರಮವಾಗಿ ಪ್ರವೇಶವನ್ನ ಮಾಡ್ತಾರೆ. ಈ ಬಗ್ಗೆ ಅವರನ್ನ ಪ್ರಶ್ನಿಸಿದ್ರೆ ಹಣ ಕೊಟ್ಟು ಬಂದಿದ್ದಾಗಿ ಹೇಳ್ತಾರೆ. ಇದೇ ನೋಡಿ ನಮ್ಮ ದೇಶದ ದುರಂತ. ಹಣ ಕೊಟ್ರೆ ಏನ್ ಬೇಕಾದ್ರೂ ಆಗುತ್ತೆ ಅನ್ನೋದಕ್ಕೆ ಇದೊಂದು ಸ್ಪಷ್ಟ ನಿದರ್ಶನ. ಇದನ್ನ ಕಂಟ್ರೋಲ್ ಮಾಡದೆ ಇದ್ದಿದ್ದಲ್ಲೇ ಮುಂದಿನ ದಿನಗಳಲ್ಲಿ ಬೆಂಗಳೂರು ಸೇರಿದಂತೆ ರಾಜ್ಯದಲ್ಲಿ ಅಕ್ರಮ ಬಾಂಗ್ಲಾದೇಶ ನುಸುಳುಕೋರರ ಸಂಖ್ಯೆಗೆ ಹೆಚ್ಚಾಗಿರುತ್ತೆ. ಬೆಂಗಳೂರು ಸೇರಿದಂತೆ ರಾಜ್ಯದಲ್ಲಿ ಅಕ್ರಮ ಬಾಂಗ್ಲಾದೇಶ ನುಸುಳುಕೋರರ ಸಂಖ್ಯೆ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಿದೆ. ಇದೇ ರೀತಿ ಮುಂದುವರೆದಲ್ಲಿ ಮುಂದೊಂದು ದಿನ ರಾಜ್ಯದಲ್ಲಿ ಮತ್ತು ಬೆಂಗಳೂರಿನಲ್ಲಿ ಅಕ್ರಮ ಬಾಂಗ್ಲಾದೇಶ ನುಸುಳುಕೋರರೇ ಹೆಚ್ಚಾಗಿರ್ತಾರೆ. ಇದಕ್ಕೆ ಕಡಿವಾಣ ಹಾಕುವಂಥ ನಿಟ್ಟಿನಲ್ಲಿ ಸರ್ಕಾರದ ಸಂಬಂಧಪಟ್ಟಂತಹ ಇಲಾಖೆಗಳು ಸೂಕ್ತ ರೀತಿಯ ಕ್ರಮವನ್ನು ಜರುಗಿಸಬೇಕಾಗಿದೆ. ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆಗೆ ಸುನಿಲ್ ಧರ್ಮಸ್ಥಳ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.